ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆಲೋಚನಾ ಕರ್ತನೂ ಆಗಿರುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಎಫೆಸದವರಿಗೆ 1:23. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣವುಳ್ಳದ್ದಾಗಿದೆ. ಪ್ರಿಯವಾದವರೇ, ಇವತ್ತು ಅನೇಕ ಜನರು ಒಳ್ಳೆಯದು ನಡೆದ್ರೆ ದೇವರು ಒಳ್ಳೆಯದನ್ನು ಮಾಡಿದನು ಎಂದು, ಕಷ್ಟಕರವಾದದ್ದು ನಡೆದ್ರೆ ದೇವರೇ ಕಾರಣನೆಂದು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಪ್ರಿಯರೇ, ಹಾಗಲ್ಲ. ಅಪನಂಬಿಕೆಯಲ್ಲಿ ಹಿಂಜಾರಿ ಹೋಗಿ ತನ್ನ ತಪ್ಪನ್ನು ತಿಳಿದುಕೊಳ್ಳದೆ ದೇವರ ಮೇಲೆ ತಪ್ಪನ್ನು ಹೊರಿಸುತ್ತಾರೆ. ಅದರಂತೆಯೇ ನಹೋಮಿಯು ಕೂಡ ನಾನು ಭಾಗ್ಯವಂತಳಾಗಿ ಗಂಡ ಮಕ್ಕಳು ಕುಟುಂಬವಾಗಿ ಬೇರೆ ಸ್ಥಳಕ್ಕೆ ಹೋಗಿ ಈಗ ಹಿಂತಿರುಗಿ ಬರುವಾಗ ಗತಿಹೀನಳಾಗಿ ಎಲ್ಲವನ್ನ ಕಳೆದುಕೊಂಡು ಒಬ್ಬಂಟಿಗಳಾಗಿ ಬರುತ್ತಿದ್ದೇನೆ ಎಂದು ದೇವರ ಮೇಲೆ ತಪ್ಪು ಹೊರಿಸಿದಳು. ಏನು ಇಲ್ಲದೆ ಇದ್ದದನ್ನೆಲ್ಲ ಖಾಲಿ ಮಾಡುವವನು ಸೈತಾನನಾಗಿದ್ದಾನೆ. ಇವತ್ತು ಅನೇಕರು ತಮ್ಮ ಸ್ವಂತ ಮಾರ್ಗಗಳಲ್ಲಿ ನಡೆದು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಕೊನೆಯಲ್ಲಿ ದೇವರೇ ಇದಕ್ಕೆಲ್ಲ ಕಾರಣ ಎಂದು ತಮ್ಮ ಆಲೋಚನೆಯಲ್ಲಿ ಕರ್ತನ ಕುರಿತು ತಪ್ಪಾಗಿ ಅಥವಾ ಕೆಟ್ಟದಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನನಗೆ ಯಾಕೆ ಹೀಗೆ ನಡೆಯಬೇಕು? ನಾನು ತಪ್ಪದೆ ವಾರ ವಾರ ಆಲಯಕ್ಕೆ ಹೋಗುತ್ತಿದ್ದೇನಲ್ಲ, ಕರ್ತನನ್ನು ನಂಬಿದ್ದೇನಲ್ಲ ಎಂದು ತಪ್ಪಾಗಿ ಮಾತನಾಡುತ್ತಾರೆ. ಮೊದಲು ನಮ್ಮ ಆಲೋಚನಾ ಶಕ್ತಿ ಮಾರ್ಪಡಬೇಕು. ಸತ್ಯವೇದದಲ್ಲಿ ನಿನ್ನ ಬಾಯನ್ನು ಅಗಲವಾಗಿ ತೆರೆ, ಆಗ ನನ್ನ ಮಾತುಗಳಿಂದ ತುಂಬಿಸುವೆನು ಎಂದು ಬರೆಯಲ್ಪಟ್ಟಿದೆ. ಹೌದು ದೇವರ ಮಕ್ಕಳೇ, ಪರಿಶುದ್ಧಾತ್ಮನ ಫಲಗಳಿಂದಲೂ ವರಗಳಿಂದಲೂ ಮಹಿಮೆಯಿಂದಲೂ ಘನತೆಯಿಂದಲೂ ಕರ್ತನು ನನ್ನನ್ನು ತುಂಬಿಸಿದ್ದಾರೆ ಎಂಬ ಒಳ್ಳೆಯ ಅಭಿಪ್ರಾಯ ಮೊದಲು ನಮಗೆ ಇರಬೇಕು. ಇದನ್ನೇ ಪೌಲನು ಹೇಳುತ್ತಿದ್ದಾನೆ. ದೇವರು ಎಲ್ಲವುಗಳನ್ನು ಎಲ್ಲವುದರಿಂದ ತುಂಬಿಸುವನು ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಇರುವ ಎಲ್ಲ ಕೊರತೆಗಳನ್ನು ನೀಗಿಸಿ ಸಂಪೂರ್ಣವಾದ ಒಳ್ಳೆ ದಾನಗಳಿಂದ ನಿಮ್ಮನ್ನು ತುಂಬಿಸುವನು. ಹಾಗಾಗಿ ದೇವರ ಮಕ್ಕಳೇ, ಸಂತೋಷವಾಗಿರ್ರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.